ಆ ವಿದ್ಯಾರ್ಥಿಗಳಿಗೆ ಎಂತ ಶಕ್ತಿ ಅದ ಅಂದ್ರೆ ಒಬ್ಬ ರಾಷ್ಟ್ರಪತಿ ಆಗಬಹುದು, ಸಂತನಾಗಬಹುದು, ವಿಜ್ಞಾನಿ ಆಗಬಹುದು, ಡಾಕ್ಟರ್ ಆಗಬಹುದು, ಇಂಜಿನಿಯರ್ ಆಗಬಹುದು, ಶಿಕ್ಷಕನಾಗಬಹುದು, ಮಿಲಿಟರಿ ಹೋಗಬಹುದು, ಪೊಲೀಸ್ ಆಗಬಹುದು, ಶಿಕ್ಷಕನಾಗುವಂತ ಎಲ್ಲ ಸಾಮರ್ಥ್ಯ ಇವ್ರೊಳಗದ. ಇವ್ರು ಏನಾದ್ರೂ ಗಟ್ಟಿಯಾಗಿ ಸಾಧನೆಯನ್ನ ಮಾಡಿದ್ರೆ ಭವ್ಯ ಭಾರತವನ್ನ ಕಟ್ಟುತ್ತಾರ ಅಂತ ಹೇಳಿ ಗುಡಿ ಗುಂಡಾರಕ್ಕೆ ದೇವ್ರು ಅನ್ಲಿಲ್ಲ, ಮುದ್ದು ವಿದ್ಯಾರ್ಥಿಗಳಿಗೆ ನಿಜವಾಗ್ಲೂ ದೇವ್ರಂತ ಸಿದ್ದೇಶ್ವರ ಶ್ರೀಗಳು ಕರೆದಾರ. ಒಬ್ಬ ತಾಯಿ ಒಬ್ಬ ಶಿಕ್ಷಕ ಮನಸ್ಸು ಮಾಡಿದ್ರ ನಮ್ಮ ಮಕ್ಕಳನ್ನ ಬಹಳ ದೊಡ್ಡ ಸಾಧಕರನ್ನಾಗಿ ನಾವು ತಯಾರು ಮಾಡಬಹುದು. ಲಾಲ್ ಬಹದ್ದೂರ್ ಶಾಸ್ತ್ರಿ ಅಂತ ಆಗಿ ಹೋದ್ರು. ಅವರು ಪ್ರಧಾನಿ ಆಗಿದ್ರಂತ ಗೌರವ ಇಲ್ಲ. ಅವರ ಜೀವನ ಚರಿತ್ರೆ, ಅವರ ಬದುಕು ನಡ್ಕೊಂಡು ಬಂದಿರತಕ್ಕಂಥ ದಾರಿಯನ್ನ ನೋಡಿ ಇವತ್ತು ಜಗತ್ತು ಗೌರವ ಕೊಡ್ಲಿಕ್ಕತ್ತದ. 13 ವರ್ಷ ವಯಸ್ಸು ಅವ್ರಿಗೆ, ಲಾಲ್ ಬಹದ್ದೂರ್ ಶಾಸ್ತ್ರಿ ಅವ್ರಿಗೆ. ಮನೆಯೊಳಗೆ ಇರ್ತಾರ, ಅವ್ರ ಸ್ನೇಹಿತ ಭೇಟಿ ಆಗ್ಲಿಕ್ಕೆ ಬರ್ತಾನ. ಯಾಕೆ ಕಣ್ಣೀರ್ ಹಾಕಾಕತ್ತಿ ಅಂತೇಳಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವ್ರು ಕೇಳ್ತಾರ ಸ್ನೇಹಿತನಿಗೆ. ನನ್ನ ಮನೆಯೊಳಗೆ 8 ದಿನದಿಂದ ಉಪವಾಸ ಇದೀನಪ್ಪ, ನನ್ನ ತಂದೆ ತಾಯಿ ಉಪವಾಸ ಅದಾರ, ಅಕ್ಕ ತಂಗಿ ಉಪವಾಸ ಅದಾರ, ಅದಕ್ಕಾಗಿ ಕಣ್ಣೀರ್ ಹಾಕಾಕತ್ತೀನಿ ಅಂದಾಗ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವ್ರು ಹೇಳ್ತಾರ, ನಮ್ಮ ಮನೆಯೊಳಗೆ ಊಟ ಮಾಡಪ್ಪ ಅಂತ ಊಟ ಮಾಡಿಸ್ಲಿಕ್ಕೆ ಹೋಗ್ತಾರ, ನನಗೊಬ್ಬನಿಗೆ ಊಟ ಮಾಡಿಸಿದ್ರ ನನ್ನ ತಂದೆ ತಾಯಿ ಊಟ ಬೇಕಲ್ಲ ಅಂತ ಹೇಳಿ ಸ್ನೇಹಿತ ಹೇಳ್ದಾಗ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವ್ರು ಹೇಳ್ತಾರ, ಅದಕ್ಕೊಂದು ಏನಾದ್ರೂ ವ್ಯವಸ್ಥೆ ಮಾಡೋಣ ಅಂತೇಳಿ ಊಟ ಮಾಡಿಸಿ ತಾಯಿಯ ಕೈಯೊಳಗಿರ್ತಕ್ಕಂಥ ಬಂಗಾರದ ಬಳಿಯನ್ನ ಕಪಾಟ್ನೊಳಗೆ ಇಟ್ಟಿರ್ತಾಳ ತಾಯಿ. ಒಂದು ಬಂಗಾರದ ಬಳಿಯನ್ನ ತಗೊಂಡು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವ್ರ ಸ್ನೇಹಿತನ ಕೈಯೊಳಗೆ ಕೊಟ್ಟು ಹೇಳ್ತಾರ, ನನ್ನ ತಾಯಿ ಬರೋದ್ರೊಳಗೆ ತಗೊಂಡು ಹೋಗು ಅಂತ ಹೇಳ್ತಾರ. ಅದನ್ನು ಮಾರಾಟ ಮಾಡಿ ನಿನ್ನ ಮನೆಗೆ ಖರ್ಚು ನಡೆಸ್ಕೋ ಅಂತ ಹೇಳಿದಾಗ ಆ ಕೈಯೊಳಗೆ ಕೊಡುವ ದೃಶ್ಯವನ್ನ ತಾಯಿ ಒಳಗಡೆಯಿಂದ ಬಂದು ನೋಡ್ತಾಳ. ಸ್ನೇಹಿತ ಹೋಗ್ತಾನ. ಆ ತಾಯಿ ನೋಡಿದ್ದನ್ನ ನೋಡಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ನನ್ನ ತಾಯಿ ಬೈತಾಳ ಅನ್ನೋದ್ರೊಳಗೆ ತಾಯಿ ಬಂದು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವ್ರಿಗೆ 2 ಏಟು ಕೆನ್ನೆಗೆ ಜೋರಾಗಿ ಹೊಡೆದು ಬಿಡ್ತಾರೆ. ಅವಾಗ ಶಾಸ್ತ್ರಿ ಅವ್ರಿಗೆ ಅನಿಸ್ತದ, ನಾನು ಮಾಡಿದ ತಪ್ಪದ ಅಂತೇಳಿ ಕಾಲಿಗೆ ಬೀಳ್ಲಿಕ್ಕೆ ಹೋಗ್ತಾರ. ಕೈ ಹಿಡಿತಾಳ ತಾಯಿ. ಬಂಗಾರದ ಬಳಿ